ಏನ್ ಸಮಾಚಾರಕ್ಕೆ ಸ್ವಾಗತ. ನಾನು ವಿಜಯ್ ವೀರಪ್ಪ. ಮೊದಲಿಗೆ ಹೆಡ್ಲೈನ್. ಹಾಲಿನ ದರ, ಕರೆಂಟ್ ಬಿಲ್ ಏರಿಕೆ ಮಧ್ಯೆ ಮತ್ತೊಂದು ಶಾಕ್. ಡೀಸೆಲ್ ಮೇಲಿನ ಸೆಸ್ ದರ ಹೆಚ್ಚಿಸಿ ರಾಜ್ಯ ಸರ್ಕಾರ ಆದೇಶ. ಮಧ್ಯರಾತ್ರಿಯಿಂದಲೇ ಲೀಟರ್ ಡೀಸೆಲ್ ದರ ₹2 ಹೆಚ್ಚಳ. ಬೆಲೆ ಏರಿಕೆ, ಬಿಜೆಪಿ ಶಾಸಕರ ಅಮಾನತು ಖಂಡಿಸಿ ಬಿಜೆಪಿ ಪ್ರತಿಭಟನೆ. ಇಂದು ಫ್ರೀಡಂ ಪಾರ್ಕ್ನಲ್ಲಿ ಅಹೋರಾತ್ರಿ ಧರಣಿಗೆ ಸಿದ್ಧತೆ. ಏಪ್ರಿಲ್ 5ರಿಂದ ರಾಜ್ಯಾದ್ಯಂತ ಜನಾಕ್ರೋಶ ಹೋರಾಟಕ್ಕೆ ನಿರ್ಧಾರ. ಅಧಿಕಾರ ಹಂಚಿಕೆ, ಹನಿ ಟ್ರ್ಯಾಪ್ ಗದ್ದಲದ ನಡುವೆ ಸಿಎಂ ಡಿಸಿಎಂ ದೆಹಲಿ ಯಾತ್ರೆ. 3 ದಿನಗಳ ಕಾಲ ದೆಹಲಿಯಲ್ಲೇ ಇದ್ದು ವರಿಷ್ಠರ ಭೇಟಿ ಮಾಡೋ ಸಾಧ್ಯತೆ. ಕೆಪಿಸಿಸಿ ಅಧ್ಯಕ್ಷ ಗಾದಿ, ಎಂಎಲ್ಸಿ ನಾಮನಿರ್ದೇಶನ ಕುರಿತು ಚರ್ಚೆಗೆ ತಂತ್ರ. ದಿನಕ್ಕೊಂದು ಸುಳ್ಳು, ತಿಂಗಳಿಗೊಂದು ದರ ಏರಿಕೆ. ಕರ್ನಾಟಕ ಈಸ್ಟ್ ಇಂಡಿಯಾ ಕಾಂಗ್ರೆಸ್ ಕಂಪನಿ ಸರ್ಕಾರದ ಆಡಳಿತ ವೈಖರಿ ಇದು. ಸರ್ಕಾರದ ವಿರುದ್ಧ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ವಾಗ್ದಾಳಿ. ರಾಯಚೂರಲ್ಲಿ ಪೊಲೀಸರ ಥಳಿತದಿಂದ ಯುವಕನ ಸಾವು. ಎಸ್ಪಿ ಕಚೇರಿ ಮುಂದೆ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಪ್ರತಿಭಟನೆ. ಗೃಹ ಸಚಿವರ ಭರವಸೆ ಮೇರೆಗೆ ಪ್ರತಿಭಟನೆ ವಾಪಸ್. ಬಾಗಲಕೋಟೆಯಲ್ಲಿ ಕೆಎಸ್ಆರ್ಟಿಸಿ ಬಸ್ ಪಲ್ಟಿ, ಬೈಕ್ನಲ್ಲಿದ್ದ ದಂಪತಿ ಸಾವು ಪ್ರಕರಣಕ್ಕೆ ಟ್ವಿಸ್ಟ್. ಕೆಎಸ್ಆರ್ಟಿಸಿ ಚಾಲಕನ ಅತಿ ವೇಗದ ಚಾಲನೆಯೇ ದುರಂತಕ್ಕೆ ಕಾರಣ. ಬಸ್ನಲ್ಲಿ ಅಳವಡಿಸಿದ್ದ ಸಿಸಿಟಿವಿಯಲ್ಲಿ ಭಯಾನಕ ದೃಶ್ಯ ಸೆರೆ. ಗುತ್ತಿಗೆದಾರರ ಕುಟುಂಬಕ್ಕೆ ಕಿರುಕುಳ ಹಾಗೂ ಲಂಚ ಪಡೆದಿರುವ ಆರೋಪ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯ 2 ಪೊಲೀಸರು ಲೋಕಾಯುಕ್ತ ಬಲೆಗೆ. ಖಾಸಗಿ ಹೋಟೆಲ್ನಲ್ಲಿ 2 ಸಿಬ್ಬಂದಿಗಳ ವಿಚಾರಣೆ, ಸ್ಥಳ ಮಹಜರು. ಭೀಮ್ಸ್ ಆಸ್ಪತ್ರೆಯಲ್ಲಿ ಸರ್ವರ್ ಡೌನ್ ಆಗಿ ಎಂಎಲ್ಸಿಗೆ ಜನರ ಪರದಾಟ. ಎಮರ್ಜೆನ್ಸಿ ವಾರ್ಡ್ನಲ್ಲಿ ಸಾಲಾಗಿ ನಿಂತಿರುವ ಜನ. ಅಧಿಕಾರಿಗಳ ವಿರುದ್ಧ ರೋಗಿಗಳ ಸಂಬಂಧಿಕರ ಆಕ್ರೋಶ. ರಾಜ್ಯದಲ್ಲಿ ಮುಂದಿನ 4 ದಿನಗಳ ಕಾಲ ಮಳೆ ನಿರೀಕ್ಷೆ. ನಾಳೆ ಕರಾವಳಿ, ದಕ್ಷಿಣ ಒಳನಾಡಲ್ಲಿ ಯೆಲ್ಲೋ ಅಲರ್ಟ್. ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ. ಗುರುಗ್ರಾಮ್ನ ಕೈಗಾರಿಕಾ ಪ್ರದೇಶದಲ್ಲಿ ಭಾರೀ ಅಗ್ನಿ ಅವಘಡ. ಬೆಂಕಿ ನಂದಿಸಲು ಅಗ್ನಿಶಾಮಕ ಸಿಬ್ಬಂದಿ ಹರಸಾಹಸ. ಗೋಡೌನ್ನಲ್ಲಿದ್ದ ಅಪಾರ ಪ್ರಮಾಣದ ವಸ್ತುಗಳು ಬೆಂಕಿಗಾಹುತಿ. 2020ರ ದೆಹಲಿ ಗಲಭೆಯಲ್ಲಿ ಭಾಗಿಯಾದ ಆರೋಪ. ದೆಹಲಿ ಸಚಿವ ಕಪಿಲ್ ಮಿಶ್ರಾ ಸೇರಿ 5 ವಿರುದ್ಧ ಎಫ್ಐಆರ್ಗೆ ಕೋರ್ಟ್ ಆದೇಶ. ಕಪಿಲ್ ಮಿಶ್ರಾಗೆ ಸಂಕಷ್ಟ, ಸಚಿವ ಸ್ಥಾನವೂ ಕಳೆದುಕೊಳ್ಳುವ ಭೀತಿ. ಗುಜರಾತಿನ ಪಟಾಕಿ ಕಾರ್ಖಾನೆ ಭೀಕರ ಅಗ್ನಿ ಅವಘಡ. ಮಧ್ಯಪ್ರದೇಶ ಮೂಲದ 18 ಕಾರ್ಮಿಕರು ಸಾವು. ಮೃತರ ಕುಟುಂಬಕ್ಕೆ ತಲಾ 2 ಲಕ್ಷ ಪರಿಹಾರ ಘೋಷಿಸಿದ ಮಧ್ಯಪ್ರದೇಶ ಸಿಎಂ. ಪುಂಜ್ನ ಕೆಜಿ ಸೆಕ್ಟರ್ನಲ್ಲಿ ಪಾಕಿಸ್ತಾನದ ಕದನ ವಿರಾಮ ಉಲ್ಲಂಘನೆ. ಭಾರತೀಯ ಸೇನೆಯ ಇರುವ ಟೆಕ್ರಿ ಬೆಟಾಲಿಯನ್ ಮೇಲೆ ಗುಂಡಿನ ದಾಳಿ. ಪಾಕಿಸ್ತಾನದ ದಾಳಿಗೆ ಭಾರತೀಯ ಸೈನಿಕರಿಂದಲೂ ತಕ್ಕ ಉತ್ತರ. ನೆರೆಯ ಪಾಕಿಸ್ತಾನದಲ್ಲೂ ನಸುಕಿನ ಜಾವ ಲಘು ಭೂಕಂಪನ. ರಿಕ್ಟರ್ ಮಾಪಕದಲ್ಲಿ 4.3ರಷ್ಟು ತೀವ್ರತೆ ದಾಖಲು. ಅತ್ತ ಮಯನ್ಮಾರ್ನಲ್ಲೂ ಮತ್ತೆರಡು ಬಾರಿ ಕಂಪಿಸಿರುವ ಭೂಮಿ. ತವರಿನಲ್ಲೇ ಲಕ್ನೋ ತಂಡಕ್ಕೆ ಭಾರಿ ಮುಖಭಂಗ. ಪಂಜಾಬ್ ವಿರುದ್ಧ ಹೀನಾಯವಾಗಿ ಸೋಲನುಭವಿಸಿದ ಪಂತ್ ಪಡೆ. ಸತತ 2ನೇ ಗೆಲುವು ದಾಖಲಿಸಿದ ಪಂಜಾಬ್ ಕಿಂಗ್ಸ್. ಇಂದು ಐಪಿಎಲ್ನಲ್ಲಿ ಮತ್ತೊಂದು ಹೈ ವೋಲ್ಟೇಜ್ ಪಂದ್ಯ. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆರ್ಸಿಬಿ ಗುಜರಾತ್ ಕಾದಾಟ. ಗೆಲುವಿನ ಓಟ ಮುಂದುವರಿಸಲು ರಾಯಲ್ ಚಾಲೆಂಜರ್ಸ್ ರಣತಂತ್ರ. ಇಂದು ಬೆಂಗಳೂರಲ್ಲಿ ಆರ್ಸಿಬಿ ಗುಜರಾತ್ ಪಂದ್ಯ. ಕ್ರಿಕೆಟ್ ಅಭಿಮಾನಿಗಳ ಅನುಕೂಲಕ್ಕಾಗಿ ಬಿಎಂಟಿಸಿಯಿಂದ ಹೆಚ್ಚುವರಿ ಬಸ್ ಸೇವೆ. ನಗರದ ಹಲವು ರಸ್ತೆಗಳಲ್ಲಿ ಸಂಚಾರ ಬದಲಾವಣೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.